ಹೆಬ್ಬಾಳ್ಕರ್ ಪುತ್ರನ ಕಾರು ಚಾಲಕನಿಗೆ ಚಾಕು ಎರೆದಿದ್ಯಾರು? ಹಲ್ಲೆಗೊಳಗಾದ ಡ್ರೈವರ್ ಬಸವಂತ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಂದರೆ ಹಲ್ಲೆ ಆದ ನಂತರ ಅಥವಾ ಚಾಕು ಇರಿತ ಆದ ನಂತರ ಅವರು ಪಾಪ ಆಸ್ಪತ್ರೆಯಲ್ಲಿದ್ದರು. ಸೊ ಅದಾದ ನಂತರ ಈಗ ಬಸವಂತ್ ಆ ಚಾಲಕ ಮೊದಲ ಬಾರಿಗೆ ಮಾತಾಡಿದ್ದಾರೆ. ಮೈನಿಂಗ್ ವಿಚಾರದಲ್ಲಿ ಬಂದು ಹಲ್ಲೆ ಮಾಡಿದ್ದಾರೆ. ನನ್ನ ಹತ್ರ ಪದೇ ಪದೇ ಬಂದು ಜಗಳ ಮಾಡ್ತಾ ಇದ್ರು. ಶಿವ ಪೂಜಾರಿ, ಪರಶುರಾಮ್, ಮೋನಪ್ಪ ಹಲ್ಲೆ ಮಾಡಿದ್ದಾರೆ. ಐಸಿಯುನಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿರುವಂತ ಬಸವಂತ ಹೇಳಿಕೆಯನ್ನ ಕೊಟ್ಟಿರೋದು. ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಏನಿದಾರಲ್ಲ ಅವರ ಕಾರಿನ ಡ್ರೈವರ್ ಇತ್ತ ಬಸವಂತ. ಇವತ್ತು ಕಾರನ್ನ ಒಂದು ಕಡೆ ಸ್ಟಾಪ್ ಮಾಡಿ ಕೆಳಗಿಳಿದು ನಿಂತ್ಕೊಂಡಿದ್ದಾರೆ ಕಾರಿನ ಪಕ್ಕ ಬಸವಂತ್. ಆ ಸಂದರ್ಭದಲ್ಲಿ ಬೈಕ್ನಲ್ಲಿ ಬಂದಂತ ಈ ದುಷ್ಕರ್ಮಿಗಳು ಚಾಕುನಿಂದ ಇರಿದು ಬಿಟ್ಟಿದ್ದಾರೆ ಬಸವಂತ ಅವರಿಗೆ. ಅದಾದ ನಂತರ ಎಸ್ಕೇಪ್ ಆಗಿದ್ದಾರೆ ಅಲ್ಲಿಂದ. ಸೊ ಈ ನಿಟ್ಟಿನಲ್ಲಿ ಐಸಿಯುನಲ್ಲಿದ್ದಾರೆ ಪಾಪ. ಈಗ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನು ಕಾರಣ ಅನ್ನೋ ಒಂದು ಪ್ರಶ್ನೆ ಅಂತೂ ಸಹಜವಾಗಿ ಎಲ್ಲರನ್ನೂ ಕಾಡ್ತಾ ಇತ್ತು. ಬಟ್ ಈಗ ಕಾರಣ ಏನು ಅನ್ನೋದನ್ನ ಅವರೇ ಬಾಯಿ ಬಿಟ್ಟಿದ್ದಾರೆ ನೋಡಿ. ಯಾರು ಮಾಡ್ರಿ ಇದನ್ನ? ಯಾರು ಮಾಡ್ರು? फोन केले? शिवा पुजारी, परशा, संपत, मोनापा पाटील. काय कशासाठी? हे माईन्सचे सगळे आहे. ते माईन्स करतात इलिगली. ನಿಮ್ಮ ಮೇಲೆ ನಿಮ್ದು ಮೈನ್ಸ್ ಐತಿ, ನಿಮ್ದು ಅವ್ರದ್ದು त्यांचं नंतर बोलतो सर. कधी केलंय? ಏನಾಗೈತೆ? ಏನಿಲ್ಲ ಐತಿ. ಯಾರು ಮಾಡ್ರಿ ಇದನ್ನ? ಏನಾಗೈತೆ? ಏನಿಲ್ಲ ಐತಿ. ಯಾರು ಮಾಡ್ರಿ ಇದನ್ನ? ಯಾರು ಮಾಡ್ರು? फोन केले? शिवा पुजारी, परशा, संपत, मोनापा पाटील. काय कशासाठी? हे माईन्सचे सगळे आहे. ते माईन्स करतात